ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ ಇವತ್ತು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಇವತ್ತು ಆಲೂಗಡ್ಡೆ ಬಜ್ಜಿ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರುವಂಥ ಆಲೂಗಡ್ಡೆ ಬಜ್ಜಿ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈ ಮಳೆಗೆ ಜಿಟಿ ಜಿಟಿ ಮಳೆ ಬರುವಾಗ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ನೋಡಿ ನಾನೀಗ ಮಳೆ ಇದೆ, ಸಿಂಪಲ್ ಆಗಿರೋಂಥ ಆಲೂಗಡ್ಡೆ ಬಜ್ಜಿ ಮಾಡ್ತಾಯಿದ್ದೀನಿ. ಒಂದು ಚಿಕ್ಕದು 3 ಆಲೂಗಡ್ಡೆ ಇಟ್ಕೊಂಡಿದ್ದೀನಿ, ಕ್ಲೀನ್ ಮಾಡಿ ತೊಳೆದು. ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಓಂಕಾಳು. ನಾವು ಬಜ್ಜಿಯದು ಮಾಡಿದರೆ ಎಣ್ಣೆಯಲ್ಲಿ ಫ್ರೈ ಮಾಡಿರೋಂಥದಕ್ಕೆ ಈ ಓಂಕಾಳು ಹಾಕಿದರೆ ಆರೋಗ್ಯ ಇದು ಆಗುತ್ತೆ, ಹೊಟ್ಟೆ ಗ್ಯಾಸ್ ಎಲ್ಲ ಹಿಡಿಯಲ್ಲ ಅಂತಾರೆ. ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆ ಹಿಟ್ಟು, ಕರಿಲಿಕ್ಕೆ ಎಣ್ಣೆ, ಎಷ್ಟಿದ್ರೆ ಆಯಿತು. ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ನೋಡಿ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ನಾನು ಒಂದು ಅರ್ಧ ಬೌಲ್ನಷ್ಟು ಅಂದರೆ ಸಣ್ಣ ಬೌಲಿಂದ ಅರ್ಧ ಬೌಲ್ನಷ್ಟು ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತೀರಿ ನೋಡಿ ಅದನ್ನು ನೋಡಿ ಹಾಕ್ಕೊಳ್ಳಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು 1 ಟೇಬಲ್ ಸ್ಪೂನ್ನಷ್ಟು ಓಂಕಾಳನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಓಂಕಾಳು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಓಂಕಾಳು ಹಾಕಿದರೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿರೋದು ತಿಂದರೂ ಕೂಡ ಹೊಟ್ಟೆಯಲ್ಲಿ ಜೀರ್ಣ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಕೂಡ ನಾನು ಹಾಕಿದ್ದೀನಿ ಇಲ್ಲಿ. ಈಗ ಇದನ್ನು ಒಂದು ಸತಿ ಹಾಗೆ ನಾನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ. ಎಲ್ಲವನ್ನು ನಮಗೆ ನೀರ ನೋಡ್ಕೊಂಡು ಹಾಕ್ಕೊಳ್ಳಿಕ್ಕೆ ಬರುತ್ತೆ. ಸ್ವಲ್ಪ ಸ್ವಲ್ಪ ಹಾಕಿ ಇಲ್ಲಿ ಮೊದಲಿಗೆ ಹಿಟ್ಟನ್ನು ನಾನು ಕಲಿಸಿಟ್ಕೋತಾ ಇದ್ದೀನಿ. ನೋಡಿ ಈಗ ಮಿಕ್ಸ್ ಮಾಡಿ, ಈಗ ಇದಕ್ಕೆ ನೀರು ಕೂಡ ಸ್ವಲ್ಪ ಸ್ವಲ್ಪ ಹಾಕಿ ಬಜ್ಜಿ ಹಿಟ್ಟಿನ ಹದಕ್ಕೆ ನಾನಿಲ್ಲಿ ಕಲಿಸ್ತೇನೆ ಫ್ರೆಂಡ್ಸ. ಸ್ವಲ್ಪ ಮೊದಲಿಗೆ ಹಿಟ್ಟು ಕಲಿಸಿಟ್ರೆ ಬಜ್ಜಿ ಚೆನ್ನಾಗಿ ಬರ್ತವೆ ಅಂಥೇಳಿ ಅಷ್ಟೇ. ನೋಡಿ ಈ ಥರ ಗಂಟಿಲ್ಲದ ಹಾಗೆ ಇಲ್ಲಿ ನಾನು ಎಲ್ಲವನ್ನು ಕಲಿಸ್ಕೊತೀನಿ. ಈಗ ನೋಡಿ ಈ ಥರ ಈಗ ಕಲಿಸಿಟ್ಟಿದ್ದೇನೆ. ಇಷ್ಟು ಗಟ್ಟಿ ಇದ್ದರೆ ಸಾಕು ನಮಗೆ ಹಿಟ್ಟು. ತುಂಬ ನೀರು ಮಾಡ್ಲಿಕ್ಕೆ ಹೋಗಬೇಡಿ, ತುಂಬ ಗಟ್ಟಿ ಆದರೂ ಬಜ್ಜಿ ಅಷ್ಟು ಟೇಸ್ಟಿಯಾಗಿ ಬರಲ್ಲ ಫ್ರೆಂಡ್ಸ. ಈಗ ಇದನ್ನು ಸೈಡ್ ಎತ್ತಿಡ್ತೇನೆ ನಾನೀಗ. ಫ್ರೆಂಡ್ಸ ಆಲೂಗಡ್ಡೆ ಏನು ತೊಗೊಂಡಿದ್ನೆಲ್ಲ ನಾನಿಲ್ಲಿ ಮೇಲ್ಗಡೆದ್ದು ಸಿಪ್ಪೆ ಎಲ್ಲ ತೆಗೆದಿಟ್ಕೋತೀನಿ. ನೋಡಿ ಈ ಥರ ಈಗ ಸಿಪ್ಪೆ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಮೊದಲಿಗೆ ಎಲ್ಲವನ್ನು. ನೋಡಿ ಇಲ್ಲಿ ಸಿಪ್ಪೆ ತೆಗೆದು ಈ ಥರ ಇಟ್ಟಿದ್ದೀನಿ ಫ್ರೆಂಡ್ಸ. ನಿಮಗೆ ಯಾವ ಥರ ಎಷ್ಟು ಇದು ಬೇಕು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಇಲ್ಲಿ ತುಂಬ ದಪ್ಪ ಕಟ್ ಮಾಡ್ಲಿಕ್ಕೆ ಹೋಗಬೇಡಿ, ಬಜ್ಜಿ ಅಷ್ಟು ಟೇಸ್ಟಾಗಿ ಬರಲ್ಲ. ಈ ಥರ ತಿಳುವಾದರೆ ಸಾಕು. ನಾವು ಆಲೂಗಡ್ಡೆ ಚಿಪ್ಸ್ ಎಲ್ಲ ಮಾಡ್ತೀವಿ ನೋಡಿ, ಅದಕ್ಕಿಂತ ಒಂದು ಚೂರು ದಪ್ಪ ಇದ್ದರೆ ಸಾಕು. ಈ ಥರ ನೋಡಿ ಈಗ ನಾನು ಇದೇ ಥರ ಈಗ ಎಲ್ಲವನ್ನು ಕಟ್ ಮಾಡಿ ಇಟ್ಕೋತೀನಿ ಫ್ರೆಂಡ್ಸ. ನೋಡಿ ಇದೇ ಥರ ಈಗ ಎಲ್ಲವನ್ನು ಈ ಥರ ಕಟ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ. ನೋಡಿ ಈಗ ಎಲ್ಲ ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ಎಣ್ಣೆ ಕಾಯ್ಲಿಕ್ಕೆ ಇಡ್ತೇನೆ ಬನ್ನಿ. ನೋಡಿ ಇಲ್ಲಿ ಎಣ್ಣೆ ಹಾಕಿದ್ದೇನೆ, ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೇನೆ ಫ್ರೆಂಡ್ಸ. ಎಣ್ಣೆ ಕಾಯ್ಲಿ, ಇದು ಚೆನ್ನಾಗಿ ಎಣ್ಣೆ ಕಾಯಬೇಕು. ನೋಡಿ ಎಣ್ಣೆ ಕೂಡ ಕಾದಿದೆ ಫ್ರೆಂಡ್ಸ. ಇಲ್ಲಿ ಕಟ್ ಮಾಡಿಟ್ಟಿದ್ದೇವಲ್ಲ ಆಲೂಗಡ್ಡೆ, ಒಂದೊಂದೇ ಈ ಕಡಲೆ ಹಿಟ್ಟಲ್ಲಿ ಎದ್ದಿ ಈ ಥರ ನಾವು ಬಿಡಬೇಕಾಗತ್ತೆ. ತುಂಬ ಹತ್ತಿದರೆ ಬಜ್ಜಿ ಟೇಸ್ಟ್ ಬರಲ್ಲ. ನೋಡಿ ಇಷ್ಟಿಟ್ಟು ಹಚ್ಚಿ ನಾನಿಲ್ಲಿ ಇದರಲ್ಲಿ ಕಡಲೆ ಹಿಟ್ಟಲ್ಲಿ ಎದ್ದಿ ಬಿಡ್ತೇನೆ ಫ್ರೆಂಡ್ಸ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದೇ ಥರ ಹಾಕ್ತೇನೆ ಈಗ. ನೋಡಿ ಎಣ್ಣೆಯಲ್ಲಿ ಎಷ್ಟು ಹಿಡಿತೆ ಅಷ್ಟನ್ನು ನಾನಿಲ್ಲಿ ಹಾಕಿದ್ದೇನೆ. ಈಗ ತಿರುಗಿಸಿ ಹಾಕ್ತೇನೆ 1 ನಿಮಿಷ ಆದಮೇಲೆ. ಈ ಮಳೆಗೆ ಈ ಥರ ನಾವು ಬಜ್ಜಿ ಮಾಡ್ಕೊಂಡು ತಿಂದರೆ, ಒಂದೇ ಮೆಣಸಿನ್ಕಾಯ್ದು ಈರುಳ್ಳಿ ಬಜ್ಜಿ ಮಾಡ್ಕೊಂಡು ತಿಂದರೆ ಅಷ್ಟು ಒಂದೇ ಥರ ತಿಂದು ಸಾಕಾಗಿರ್ತದಲ್ಲ, ಆ ಟೈಮಲ್ಲಿ ಈ ಥರ ನಾವು ಮಾಡ್ಕೊಂಡು ತಿನ್ಬೇಕು. ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ. ನೋಡಿ ಸ್ವಲ್ಪ ಹಿಟ್ಟು ಕಲಿಸಿ ನಾವು ಸೈಡ್ ಎತ್ತಿಟ್ರೆ ಒಂದು 5 ನಿಮಿಷ ಈ ಥರ ನೋಡಿ ಪುರಿ ಥರ ಉಬ್ತವೆ, ಚೆನ್ನಾಗಿರುತ್ತೆ. ಇದಕ್ಕೆ ಸೋಡಾ ಪುಡಿದು ಏನೂ ಹಾಕಿಲ್ಲ ಫ್ರೆಂಡ್ಸ್ ನಾನಿಲ್ಲಿ. ತುಂಬ ಟೇಸ್ಟಿಯಾಗಿರುತ್ತೆ. ಚಹಾ ಕಾಫಿ ಒಟ್ಟಿಗೆ ಸೂಪರಾಗಿರುತ್ತೆ. ಇನ್ನೊಂದು 2 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಅದು. ನೋಡಿ ಬಜ್ಜಿ ಈಗ ರೆಡಿಯಾಗಿದ್ದಾವೆ ಫ್ರೆಂಡ್ಸ. ಈಗ ತಗೊಂಡ್ಬಿಡ್ತೀನಿ ನೋಡಿ ಎಲ್ಲವನ್ನು. ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಮಸ್ತಾಗಿ ಬಜ್ಜಿ ಬಂದಿದೆ ಅಲ್ವಾ ಫ್ರೆಂಡ್ಸ. ನೀವು ಬೇಕಾದ್ರೆ ಟಿಶ್ಯೂ ಪೇಪರ್ ಮೇಲೆ ಅದು ಹಾಕೋಬೋದು. ನೋಡಿ ಈ ಥರ ನಾನು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದರಲ್ಲಿ ಜೀರ್ಣ ಆಗಲಿಕ್ಕೆ ನಾವು ಓಂಕಾಳು ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರ್ತವೆ ಫ್ರೆಂಡ್ಸ್. ನೋಡಿ ಆಲೂಗಡ್ಡೆ ಬಜ್ಜಿ ಸೂಪರ್ ಆಗಿದೆಯಲ್ಲ. ಈಗ ರೆಡಿ ಮಾಡಿ ತೋರಿಸ್ತೀನಿ. ನೋಡಿ ಆಲೂಗಡ್ಡೆ ಬಜ್ಜಿ ಎಷ್ಟು ಚೆನ್ನಾಗಿ ಬಂದಿದ್ದಾವಲ್ಲ. ನಾನು ಅದರೊಟ್ಟಿಗೆ 1-2 ಮೆಣಸು ಕೂಡ ಕರೆದಿದ್ದೀನಿ ಫ್ರೆಂಡ್ಸ್. ನೋಡಿ ಉಬ್ಬಿದಾವೆ ಆಲೂಗಡ್ಡೆ ಬಜ್ಜಿ ಪುರಿ ಥರ. ನೋಡಿ ಒಳಗಡೆ ವಾವ್ ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ.
ಈ ಥರ ನೀವು ಮಾಡ್ಕೊಂಡು ತಿನ್ಬೋದು. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ನೋಡಿ ಹಾಗೆ ಬಿಡಿ, ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ್.